ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್. ಶ್ರೀ ಉರಿಮಸಣಿ ಕಮ್ಮದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಇವತ್ತಿನ ವಿಚಾರ ಬಂದು ಧನುರ್ಮಾಸದ ಪೂಜೆ. ಯಾರೆಲ್ಲ ಈ ಧನುರ್ಮಾಸದ ಪೂಜೆಯಲ್ಲಿ ಶ್ರೀ ಮಹಾವಿಷ್ಣುವಿನ ಒಲಿಸ್ಕೊಳ್ಳೋಕ್ಕಾಗ್ಬೋದು, ಅಥವಾ ಏನೇ ಒಂದು ಸಮಸ್ಯೆ ಇದ್ದರೂ ಪರಿಹಾರ ಮಾಡಿಕೊಳ್ಳಿಕ್ಕೆ, ದೇವರ ಅನುಗ್ರಹ ಪಡ್ಕೊಳ್ಳಿಕ್ಕೆ ತುಂಬ ವಿಶೇಷವಾದಂಥ ತಿಂಗಳು ಈ ಧನುರ್ಮಾಸ. ಈ ಧನುರ್ಮಾಸದಲ್ಲಿ ನಾವು ಶ್ರೀ ಮಹಾವಿಷ್ಣು ಮಹಾಲಕ್ಷ್ಮಿಯನ್ನು ಸ್ಮರಿಸೋದ್ರಿಂದ, ಹಾಗೆ ನಮಗೆ ಇಷ್ಟಾರ್ಥ ಸಿದ್ಧಿಯನ್ನು ಮಾಡಿಕೊಳ್ಬೇಕು. ನಮಗೆ ಏನಾದರೂ ಸಮಸ್ಯೆ ಇದ್ರೂ ಕೂಡ ಅದು ಬಗೆಹರಿಬೇಕು. ನಮಗೆ ಹಣಕಾಸಲ್ಲಾಗಿರ್ಬೋದು ಅಥವಾ ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ಏನೇ ಸಮಸ್ಯೆ ಇದ್ರೂ ನೀವೊಂದು ಅನುಷ್ಠಾನವನ್ನು ಮಾಡಬೇಕು. ಏಕೆಂದರೆ ಧನುರ್ಮಾಸದಲ್ಲಿ ಕೆಲವೊಬ್ಬರು 9 ದಿನ ಮಾಡೋರು ಇರ್ತಾರೆ, ತಿಂಗಳು ಪೂರ್ತಿ ಮಾಡುವಂಥವ್ರು ಇರ್ತಾರೆ. ಅವರವರ ಕೆಪಾಸಿಟಿಗೆ ಬಿಟ್ಟಂತೆ. ಸೊ ಆ ಕಾರಣಕ್ಕೆ ನೀವು ಏನು ಮಾಡಬೇಕು ಅಂತಂದರೆ, ಈ ರೀತಿಯಾಗಿ ಒಂದು ಪೀಠವನ್ನು ರೆಡಿ ಮಾಡಿಕೊಳ್ಬೇಕು. ಈ ಪೀಠ ಏನು ಅನುಷ್ಠಾನ ಅಂತ ಬರುತ್ತೋ, ಈ ಅನುಷ್ಠಾನ ಬಂದು ಯಾರೆಲ್ಲ ಮಾಡ್ತಾರೋ ಅವ್ರು ಮಾತ್ರ, ಇದು ಅವ್ರಿಗಷ್ಟೇ ಸೀಮಿತ, ಬೇರೆ ಯಾರು ಉಪಯೋಗಿಸ್ಬಾರ್ದು. ಸೊ ಯಾರು ಜಪವನ್ನು ಮಾಡ್ತಕ್ಕಂಥವ್ರು ಅವ್ರು ಮಾತ್ರ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ನಾನು ತುಳಸಿ ಮಾಲೆಯನ್ನು ತೊಗೊಂಡಿದ್ದೀನಿ. ಸೊ ಇದು ಕಮಲಮಣಿ ಅಂತಲೂ ಕರಿತೀವಿ ನಾವು. ಸೊ ಇದನ್ನು ನಾವು 108 ಇರ್ತಕ್ಕಂಥದ್ದು. ಸೊ ಇದು ಪ್ಯೂರು ಒರಿಜಿನಲ್ಲು. ಹಾಗೆಯೇ ಇದನ್ನು ಆಲ್ರೆಡಿ ನಾವು ಎನರ್ಜಸ್ ಮಾಡಿದ್ದೀವಿ. ಸೊ ನೀವು ಅಂಗಡಿಯಿಂದ ತಂದರೆ, ಯಾವುದೇ ಒಂದು ತಂದರೂ ಎನರ್ಜಸ್ ಮಾಡಿ, ಅದಕ್ಕೆ ಶಕ್ತಿಯನ್ನು ಕೊಟ್ಟು ಆ ನಂತರ ನೀವು ಮಂತ್ರ ಜಪ ಮಾಡಿದ್ರೆ ಅದರಿಂದ ನಿಮಗೆ ಫಲ ಬರ್ತದೆ. ಇಲ್ಲ ಅಂತಂದರೆ ನೀವು ಏನು ಪೂರ್ತಿ ಜಪ ಮಾಡುವಂಥದ್ದು, ಆ ಜಪಕ್ಕೆ ಆ ಮಣಿಗೆ ಹೋಗ್ತದೆ ನಿಮ್ಮೆಲ್ಲ ಪವರು. ಸೊ ಇದರಲ್ಲಿ ಅನುಷ್ಠಾನ ಅಂತ ಬಂದಾಗ, ನೀವು ಯಾವ ದಿನದಿಂದ ಮಾಡ್ತೀರೋ ಆ ದಿನದಿಂದ ಎಷ್ಟು ದಿನ ಮಾಡ್ತೀರಾ ಅನ್ನೋದನ್ನು ನೀವು ಸಂಕಲ್ಪ ಅಂತ ಬಂದಾಗ 2 ದೀಪ ಇಟ್ಕೊಳ್ಬೇಕು, ತುಪ್ಪದ ದೀಪವನ್ನು. ಹಾಗೆ ಇಲ್ಲಿ ನಾನೇನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಇದರಲ್ಲಿ ತುಳಸಿ ತೀರ್ಥವನ್ನು ಇಟ್ಕೊಂಡು 3 ಬಾರಿ ಒಂದು ಆಪೋಕ್ಷಣೆಯನ್ನು ತಗೊಳ್ಬೇಕು. ಓಂ ಕೇಶವಾಯ ಸ್ವಾಹ, ಓಂ ಮಾಧವಾಯ ಸ್ವಾಹ, ಓಂ ನಾರಾಯಣಾಯ ಸ್ವಾಹ, ಓಂ ಗೋವಿಂದಾಯ ನಮಃ. ಈ ಮಂತ್ರದಿಂದ ಒಳಗಿನ ಆತ್ಮಶುದ್ಧಿಗೆ ಮತ್ತು ದೇಹ ಶುದ್ಧಿಗೆ ಈ ರೀತಿಯಾಗಿ 3 ಬಾರಿ ಆಪೋಕ್ಷಣೆಯನ್ನು ತಗೊಂಡು ನಂತರ ನೀವು ಕೈಯಲ್ಲಿ ಸ್ವಲ್ಪ ಹೂವು, ಮಂತ್ರಾಕ್ಷತೆ, ನೀರನ್ನು ಹಿಡಿದು ನೀವು ಅಲ್ಲಿ ಹೇಳಬೇಕಾಗ್ತದೆ. ನಿಮಗೆ ನಾವು ಏನಕ್ಕೋಸ್ಕರ ಮಾಡ್ತಾಯಿದ್ದೀರಾ, ಒಂದು ಬಿಸ್ನೆಸ್ ಸಕ್ಸಸ್ ಆಗಲಿಕ್ಕೆ ಅಥವಾ ಆರೋಗ್ಯದಲ್ಲಿ ಎನಿವನ್, ನೀವು ಮದುವೆ ಆಗಬೇಕು ಅಂತ ಇದ್ದರೆ ಮದುವೆ ಅಂತಲೇ ಹೇಳ್ಬೇಕು ನೀವು. ಸೊ ನೀವು ಈ ರೀತಿ ಹೇಳಿ ಮಾಡೋದ್ರಿಂದ ನಿಮಗೆ ಆ ಫಲ ನಿಮಗೆ ಬೇಗ ಸಿಗ್ತದೆ. ಸೊ ಯಾರೆಲ್ಲ ಈ ಧನುರ್ಮಾಸವನ್ನು ಆಚರಣೆ ಮಾಡ್ತೀರಾ, ಹಾಗೆ ಶಿವರಾತ್ರಿ, ನವರಾತ್ರಿ ಕೂಡ ಮಾಡ್ಬೋದು. ಸೊ ನಾನಂತೂ ಮಾಡೋದು ವರ್ಷದಲ್ಲಿ 3, ಸೊ ಅದು 27 ದಿನ ಆಗ್ತದೆ. ನಾವೆಲ್ಲ ಮಾಡೋದು 9 ದಿನ. ಸೊ ಯಾರಾದರೂ ಇದನ್ನು ಮಾಡಬೇಕು, ಇದರಿಂದ ಪ್ರಯೋಜನ ಸಿಕ್ಕಾಪಟ್ಟೆ ಇದೆ. ದೈವದ ಅನುಗ್ರಹ ಆಗ್ತದೆ, ಸ್ವಾಮಿ ಅನುಗ್ರಹ ವಿಶೇಷವಾಗಿ ಆಗ್ತದೆ. ಸ್ವಾಮಿಯವರಿಗೆ ಲಡ್ಡು ಇಡ್ಬೋದು ನೈವೇದ್ಯವಾಗಿ. ಸೊ ಇದರಲ್ಲಿ ಉಪವಾಸ ತುಂಬ ಮುಖ್ಯ. ಸೊ ಉಪವಾಸವನ್ನು ಮಾಡಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಏನೇ ಡೌಟ್ಸ್ ಇದ್ದರೂ ನಮ್ಮ ನಂಬರ್ಗೆ ಕರೆಯನ್ನು ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.